ಅವೈಜ್ಞಾನಿಕ ಕಾಮಗಾರಿ ಮಾಡುತ್ತಿರುವಂತಹ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗುಬ್ಬಿ ತಾಲೂಕಿನ ಡಿ ರಾಂಪುರ ಗ್ರಾಮದಲ್ಲಿ ಸ್ಥಗಿತಗೊಂಡಿದ್ದಂತಹ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಪ್ರಾರಂಭ ಮಾಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನ ಸ್ಥಗಿತಗೊಳಿಸುವಂತಹ ಸಲುವಾಗಿ ನಡೆಯುತ್ತಿದ್ದ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತಗೊಳಿಸುವಂತಹ ಸಲುವಾಗಿ ಜಮೀನಿನ ಅನುಭವ ಹೊಂದಿರುವಂತಹ ರೈತರು ಗುಬ್ಬಿ ನ್ಯಾಯಾಲಯದಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ದಾವೆ ಹೂಡುವ ಮೂಲಕ ತಡೆಯಾಜ್ಞೆ ತಂದಿದ್ರು. ಜಿಲ್ಲಾಡಳಿತ ತಾಲೂಕು ಆಡಳಿತ ಕಾಮಗಾರಿ ಪ್ರಾರಂಭಕ್ಕೆ ಮುಂದಾಗಿದೆ. ಈಗಾಗಲೇ ಹೋರಾಟ ಮಾಡಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದೆವು. ಆದರೆ ರಾಜ್ಯ ಸರ್ಕಾರ ಜಲಸಂಪನ್ಮೂಲ ಸಚಿವರಾದಂತಹ ಡಿಕೆ ಶಿವಕುಮಾರ್ ಅವರು ಜಿಲ್ಲೆ ಹಾಗೂ ತಾಲೂಕು ಆಡಳಿತಕ್ಕೆ ಒತ್ತಡ ತರುವ ಮೂಲಕ ಅವೈಜ್ಞಾನಿಕ ಕಾಮಗಾರಿ ಮಾಡಲು ಅಧಿಕಾರಿಗಳನ್ನ ಹಾಗೂ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ರೈತರ ಮೇಲೆ ದರ್ಪ ದೌರ್ಜನ್ಯ ತೋರೋದು ಉತ್ತಮವಾದಂತಹ ನಡೆ ಅಲ್ಲ. ಅಧಿಕಾರಿಗಳು ಜಲಸಂಪನ್ಮೂಲ ಸಚಿವರ ನೀರಾವರಿ ಇಲಾಖೆ ಅಧಿಕಾರ ಸೂಚನೆ ಮೇರೆಗೆ ರೈತರ ಜಮೀನುಗಳನ್ನು ವಶಪಡಿಸಿಕೊಂಡು ತರಾತುರಿಯಲ್ಲಿ ಕಾಮಗಾರಿಗೆ ಮುಂದಾಗುತ್ತಿರೋದು ಸರಿಯಲ್ಲ. ಯಾವುದೇ ಕಾರಣಕ್ಕೂ ಸಹ ಕಾಮಗಾರಿ ಮಾಡಲು ನಾವು ಬಿಡೋದಿಲ್ಲ. ಈ ಕಾಮಗಾರಿ ಸ್ಥಗಿತಗೊಳಿಸುವ ಸಲುವಾಗಿ ಜೈಲಿಗೆ ಹೋಗೋದಕ್ಕೂ ಸಹ ನಾವು ಸಿದ್ಧರಿದ್ದೇವೆ. ಈ ಕಾಮಗಾರಿಯನ್ನ ಸ್ಥಗಿತಗೊಳಿಸಲು ಮುಂದಾಗದಿದ್ದರೆ ಜಿಲ್ಲೆಯ ರೈತರು ಮುಖಂಡರುಗಳು ಉಗ್ರವಾದ ಹೋರಾಟಕ್ಕೆ ಹಾಗೂ ಸತ್ಯಾಗ್ರಹಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಎ ಗೋವಿಂದರಾಜು ಮಾತನಾಡಿ, ಈ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ತುಮಕೂರು ಜಿಲ್ಲೆಗೆ ಹಂಚಿಕೆಯಾಗಿರುವಂತಹ 24.5 ಟಿಎಂಸಿ ನೀರನ್ನ ಕಳ್ಳ ಮಾರ್ಗದಲ್ಲಿ ರಾಮನಗರ, ಮಾಗಡಿ ಇನ್ನಿತರ ನಗರಗಳಿಗೆ ತೆಗೆದುಕೊಂಡು ಹೋಗಲು ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ನಮ್ಮ ಜಿಲ್ಲೆಗೆ ನೀರು ಸಿಗದಂತೆ ಮಾಡುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಸುಮಾರು 400ಕ್ಕೂ ಪೊಲೀಸ್ ಸಿಬ್ಬಂದಿಗಳ ಭದ್ರತೆಯಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಮಾಡಿಸಲು ಸಚಿವರು ಮುಂದಾಗಿರೋದು ಸರ್ಕಾರದ ದೌರ್ಜನ್ಯವನ್ನ ತೋರುತ್ತದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಭೂಮಿಯಲ್ಲಿ ಕಾಮಗಾರಿ ಮಾಡಬೇಕಂದ್ರೆ ಆ ಭೂಮಿಯನ್ನ ಭೂ ಸ್ವಾಧೀನಪಡಿಸಿಕೊಂಡಂತಹ ರೈತರಿಗೆ ಪರಿಹಾರ ನೀಡಿ ಕಾಮಗಾರಿಯನ್ನ ಮಾಡಬೇಕು. ಇದಾವುದನ್ನು ಸಹ ಗಮನಕ್ಕೆ ತೆಗೆದುಕೊಳ್ಳದಂತಹ ಸರ್ಕಾರ ಮತ್ತು ಜಿಲ್ಲಾಡಳಿತ ಅನುಭವದಲ್ಲಿ ಇರುವಂತಹ ಹಾಗೂ ಅಡಿಕೆ ತೆಂಗು ಬೆಳೆದಿರುವಂತಹ ಜಮೀನುಗಳನ್ನು ವಶಪಡಿಸಿಕೊಂಡು ರೈತರಿಗೆ ಯಾವುದೇ ಪರಿಹಾರವನ್ನ ನೀಡದೆ ಕಾಮಗಾರಿಯನ್ನ ಮಾಡಲು ಮುಂದಾಗಿರೋದು ಎಷ್ಟು ಸರಿ? ಈಗಾಗಲೇ ಕಾಮಗಾರಿ ಮಾಡಲು ಮುಂದಾಗಿರುವಂತಹ ಜಮೀನುಗಳು ರೈತರಿಗೆ ಸಾಗುವಳಿ ಆಗಿದ್ದು ಅಂತಹ ಜಮೀನುಗಳನ್ನು ಸಹ ವಶಕ್ಕೆ ಪಡೆದು ಕಾಮಗಾರಿ ಮಾಡಲು ಮುಂದಾಗಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ಕಾಮಗಾರಿ ಸ್ಥಗಿತಗೊಳಿಸದೆ ಹೋದರೆ ಜಿಲ್ಲಾದ್ಯಂತ ರೈತರು ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಕುಣಿಗಲ್ಗೆ ನೀರು ತೆಗೆದುಕೊಂಡು ಹೋಗಲು ನಮ್ಮ ಅಭ್ಯಂತರ ಇಲ್ಲ. ಆದರೆ ಮಾಗಡಿ ಮತ್ತು ರಾಮನಗರಕ್ಕೆ ತೆಗೆದುಕೊಂಡು ಹೋಗಲು ಈ ಅವೈಜ್ಞಾನಿಕ ಕಾಮಗಾರಿ ಮಾಡುತ್ತಿರೋದು ಮತ್ತು ಈ ಕಾಮಗಾರಿಗೆ ನೂರಾರು ಕೋಟಿಯ ಹಣ ವಹಿಸುತ್ತಿರೋದು ಮಾತ್ರ ಸರ್ಕಾರದ ಧೋರಣೆಯನ್ನ ತೋರುತ್ತಿದೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರೈತ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ವೆಂಕಟೇಗೌಡ ಅವರು ಮಾತನಾಡಿ, ನಾವುಗಳು ಮತ ಹಾಕಿ ಗೆಲ್ಲಿಸಿರುವಂತಹ ಜನಪ್ರತಿನಿಧಿಗಳು ಕೇವಲ ರಸ್ತೆ ಸಿಸಿ ಕಾಮಗಾರಿಗೆ ಮಾತ್ರ ಸೀಮಿತವಾಗಿದ್ದಾರೆ. ರೈತರಿಗೆ ಮರಣ ಶಾಸನವಾಗುತ್ತಿರುವಂತಹ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತಗೊಳಿಸುವಂತಹ ಸಲುವಾಗಿ ಹಲವು ಬಾರಿ ಹೋರಾಟವನ್ನ ಮಾಡಿದರು. ಜಿಲ್ಲೆಯ ಸಂಸದರು ಹಾಗೂ ಸಚಿವರು, ಶಾಸಕರು ಮತ್ತು ಕಾಮಗಾರಿ ಸ್ಥಗಿತ ಮಾಡುವ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನ ವಹಿಸದೇ ಇರೋದು ಬೇಸರದ ಸಂಗತಿ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರನ್ನ ಕಡಬ ಹೋಬಳಿ ಅತ್ತಿಕಟ್ಟೆ ಗ್ರಾಮದಲ್ಲಿ ತಡೆದಂತಹ ಪೊಲೀಸರು ಪ್ರತಿಭಟನೆ ನಡೆಸುತ್ತಿದ್ದಂತಹ ರೈತರು ಮುಖಂಡರನ್ನ ವಶಕ್ಕೆ ಪಡೆದು ಬಂಧನ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಮುಖಂಡರಾದಂತಹ ದಿಲೀಪ್ ಕುಮಾರ್, ಎಚ್.ಟಿ. ಭೈರಪ್ಪ, ಪಂಚಾಕ್ಷರಿ ಇತರ ಮುಖಂಡರು ನೂರಾರು ಸಂಖ್ಯೆಯ ರೈತರು ಹಾಜರಿದ್ದರು. ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ನಾವು ಈ ಕಾರ್ಯಕ್ರಮವನ್ನ ನಾವು ಏನು ಕೆಲಸ ನಡೀತಾ ಇದೆ ಅಲ್ಲಿಗೆ ನಾವು ಭೇಟಿ ಮಾಡ್ಲಿಕ್ಕೋಸ್ಕರ ಶಿವಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಾವು ಹೋಗ್ಬೇಕು ಅಂತ ಬಂದಾಗ ಮಾರ್ಗ ಮಧ್ಯನೇ ತಡಿತಕ್ಕಂಥ ಕೆಲಸವನ್ನ ಈ ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ. ಇಲಾಖೆಯವರಿಗೆ ಯಾವುದೇ ಆದೇಶ ಇದ್ರೂ ಕೂಡ ಅದನ್ನ ಪ್ರಚುರಪಡಿಸ್ತಾ ಇಲ್ಲ. ಬೇಕು
ಎಲ್ಲ ರೈತ ಬಂಧುಗಳೇ, ಹೋರಾಟಕ್ಕೆ ರೈತ ಹೋರಾಟ ಶಿವಕುಮಾರ್ ಅವರ ಸರ್ವಾರಿ ಧೋರಣೆ ಇಲ್ಲೇ ಎಸ್ ಪಿ ಸಾಹೇಬ್ರು ಟೋಟಲಿ ಇಡೀ ಒಂದು ಕಾಮಗಾರಿ ವಿರೋಧ ಇದೆ. ಈಗಾಗಲೇ ಪ್ರೋಸೆಸ್ ನಡೀತಾ ಇದೆ, ಜಿಲ್ಲಾಧಿಕಾರಿಗಳ ಮುಂದೆ ಇದೆ. ಇನ್ನು ವಾರದ ದಿವಸದಲ್ಲಿ ಇದೆಲ್ಲ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ಆಗೋಲ್ಲ. ಅಲ್ಲ, ಅದು ಸರಿ, ಇದನ್ನು ಮಾಡಬೇಕು, ಅದಕ್ಕೂ ಪರಿಹಾರ ಕೊಡಬೇಕು. ಇಂಥ ಒಂದು ಸಂದರ್ಭದಲ್ಲಿ ಏಕಾಏಕಿ ಪೊಲೀಸ್ನವ್ರನ್ನ ಬಳಸ್ಕೊಂಡು ಅನಾವಶ್ಯಕವಾಗಿ ಕಾಮಗಾರಿ